ಸುಂದರ ಕಾಡಿನಲ್ಲಿ ಚಿಂಪು ಎಂಬ ಹಾರುವ ಆಮೆ ಇತ್ತಂತೆ. ಭೂಮಿಯಲ್ಲಿ ಸರನ್ನೇ ನಡೆಯೋ ಬದಲು ಆಕಾಶದಲ್ಲಿ ತೇಲುವ ಶಕ್ತಿ ಇತ್ತು ಅದಕ್ಕೆ. ಉಶ್ ಅಂತ ಹಾರಾಡುತ್ತಿತ್ತು. ಒಂದು ದಿನ ಕಾಡಿನ ನದಿಯಲ್ಲಿ ನೀರೆಲ್ಲ ಮಾಯವಾಯಿತು. ಪ್ರಾಣಿಗಳೆಲ್ಲ ಬಾಯಾರಿಕೆಯಿಂದ ಬಳಲುತ್ತಿದ್ದವು. ಆಗ ಚಿಂಪು ತನ್ನ ರೆಕ್ಕೆ ಬಿಚ್ಚಿ ಮೋಡಗಳಿಗಿಂತ ಎತ್ತರಕ್ಕೆ ಹಾರಿತು. ರೆಕ್ಕೆಗಳ ಫಟಫಟ ಶಬ್ದ. ಅಲ್ಲಿ ಅದಕ್ಕೆ ದೈತ್ಯ ಬೆಳ್ಳಿ ಮೋಡವೊಂದು ಸಿಕ್ಕಿಬಿಟ್ಟಿರೋದು ಕಂಡಿತು. ಚಿಂಪು ತನ್ನ ಪುಟ್ಟ ಬಾಲದಿಂದ ಮೋಡವನ್ನು ಮೆಲ್ಲಗೆ ತಳ್ಳುತ್ತಾ ಕಾಡಿನ ಮೇಲ್ಭಾಗಕ್ಕೆ ತಂದಿತು. ಚಿಂಪು ಮೋಡಕ್ಕೆ ಪ್ರೀತಿಯಿಂದ ಮುಟ್ಟಿಟ್ಟಾಗ ಟಪ್ ಟಪ್ ಅಂತ ತಂಪಾದ ಮಳೆ ಸುರಿಯತೊಡಗಿತು. ನದಿ ತುಂಬಿ ಹರಿಯಿತು, ಬುಡುಬುಡು ಅಂತ. ನೆಲದ ಮೇಲೆ ನಡೆಯೋ ಬದಲು ಆಕಾಶದಲ್ಲಿ ಹಾರುವ ಆಮೆಯನ್ನು ನೋಡಿ ಕಾಡಿನ ಪ್ರಾಣಿಗಳೆಲ್ಲ ಓಹೋ ಅಂತ ಆಶ್ಚರ್ಯಪಟ್ಟವು. ಆ ಚಿಂಪುನ ದಯೆ ಮತ್ತು ಧೈರ್ಯದಿಂದ ಕಾಡಿನಲ್ಲಿ ಮತ್ತೆ ಸಂತೋಷ ನೆಲೆಸಿತು. ಇದೇ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.